ನಮ್ಮ ಊರಲ್ಲಿ ಇಂಥದ್ದೊಂದು ಜಾಗ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ವಂಡ್ರಲಾ GRS ಬೆಂಗಳೂರಲ್ಲಿ ಹೆಂಗಿದೆ, ಮೈಸೂರಲ್ಲಿ GRS ಹೆಂಗೆ ಸೇಮ್ ಅದ್ರಕ್ಕಿಂತ ಮೀರ್ಸ್ಬಿಟ್ಟಿದ್ದಾರೆ ಊರಲ್ಲಿ. ಪ್ರತಿಯೊಂದು ಇದೆ ಗೈಸ್, ಇಲ್ಲಿ ಇಲ್ಲ ಅನ್ನೋದು ಏನೂ ಇಲ್ಲ. ಸೊ ಇನ್ನೊಂದು 1 ವಾರದಲ್ಲಿ ಯಾರ್ಯಾರು ಇದ್ದೀರಾ ಒಂದು ದಿವಸ ಬಂದು ವಿಸಿಟ್ ಮಾಡಿ. ಸೊ ವಾಟ್ಸ್ ಅಪ್ ಫಾರ್ಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ, ನಮ್ಮ ಊರಿಗೆ ಬಂದಿದ್ದೆ ಗಣೇಶ ಹಬ್ಬಗೋಸ್ಕರ. ನಮ್ಮ ಊರಲ್ಲಿ ಇಂಥದ್ದೊಂದು ಜಾಗ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬ್ಲ್ಯಾಂಕ್ ಶಾಕ್ ಆಗೋದೆ ಒಂದು ಸೆಕೆಂಡು. ಸೊ ಎಲ್ಲಿ ಬಂದಿದ್ದೀನಿ ಅಂದರೆ ನೋಡಿ, ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಜಾಯ್ ಬಂದಿದ್ದೀವಿ. ಸೊ ಹೆಂಗಿದೆ ಅಂದರೆ ಲಿಟರಲಿ ನೋಡಿ, ವಂಡ್ರಲಾ GRS ಬೆಂಗಳೂರಲ್ಲಿ ಹೆಂಗಿದೆ, ಮೈಸೂರಲ್ಲಿ GRS ಹೆಂಗೆ ಸೇಮ್ ಅದ್ರಕ್ಕಿಂತ ಮೀರ್ಸ್ಬಿಟ್ಟಿದ್ದಾರೆ ಊರಲ್ಲಿ. ಈ ಊರಲ್ಲಿ 1 ವಾರ ಅಂತ ನಮ್ಮೂರು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ 1 ವಾರನೇ ಅಂತ. 1 ವಾರದಲ್ಲಿ ಈ ಥರ ಇದೆಯಾ ಅಂತ ಶಾಕ್ ಆಗೋದಾಗ. ಬನ್ನಿ ಹಂಗೆ ಹೊರಗಡೆ ಬನ್ನಿ. ಸೊ ಅದೇ ಇವಾಗ ಹೊರಗಡೆ ಬಂದೆ. ಇವತ್ತು ಯಾರೂ ಜನ ಇಲ್ಲ ಹೊರಗಡೆ, ಯಾಕಂದರೆ ರೆಡ್ ಅಲರ್ಟ್ ಮಾಡಿದ್ರು ಊರಲ್ಲಿ, ತುಂಬ ಮಳೆ ಬರ್ತಿದೆ ಅಂತ. ಸೊ ನಾನು ವಿಡಿಯೋ ಮಾಡಬೇಕು ಅಂತ ಈ ಟೈಮ್ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ, ನಿಮಗೆಲ್ಲ ಆರಾಮಾಗಿ ತೋರಿಸ್ಬೋದು ಅಂತ. ಸೊ ನೋಡ್ಬೋದು ಗೈಸ್ ಹೆಂಗಿದೆ ನೋಡಿ. ನಾನು ಶಾಕ್ ಆಗೋದೆ ನೋಡಿದ ತಕ್ಷಣ. ಹಂಗೆ ಬಾ ವೇಪುಲು ಇದೆ ಗೈಸ್ ಇಲ್ಲಿ. ನಾನು ಬೆಂಗಳೂರು ವಂಡರ್ಲಾದಲ್ಲಿ ನೋಡಿದ್ದೀನಿ, ಬಿಟ್ಟರೆ GRS ಅಲ್ಲಿ ಇದೆಯಾ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೊ ಬನ್ನಿ, ನಂಗೆ ಗೊತ್ತಿಲ್ಲ ಗೈಸ್, ಇದ್ರೂ ಇರ್ಬೋದು, ನಾನು ಅಲ್ಲಿ ಹೋಗಿಲ್ಲ ಅದಕ್ಕೆ. ಸೊ ಒಂದ್ಸತಿ ಶಾರ್ಟ್ಸ್ ತಗೊಂಬರ್ತೀನಿ, ಒಂದ್ಸತಿ ನೋಡ್ಕೊಂಬನ್ನಿ ಎಲ್ಲ. ಸೊ ನೋಡಿದ್ರಲ್ಲ ಗೈಸ್ ಶಾರ್ಟ್ಸು, ಪ್ರತಿಯೊಂದು ಇದೆ ಗೈಸ್ ಇಲ್ಲಿ, ಇಲ್ಲ ಅನ್ನೋದು ಏನೂ ಇಲ್ಲ, ಅಷ್ಟು ಚೆನ್ನಾಗಿದೆ. ಊರಿಗೆ ಬಂದರೆ ಒಂದು ವಂಡ್ರಲಾ ವೈಬ್ ಕೊಡಬೇಕು ಅಂದರೆ ನಿಮಗೆ ಇಲ್ಲೇ ಬನ್ನಿ, ಅಷ್ಟು ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯಿತು. ಅದೇ ಹೊತ್ತು ಇಲ್ಲಿ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಊರಲ್ಲಿ ತುಂಬ ಅಂದರೆ ತುಂಬ ಮಳೆ. ಇವಾಗಲೂ ಅಷ್ಟೇ ಜೋರಾಗಿ ಮಳೆ ಬಂದೋಯ್ತು, ನಮಗೆ ವಿಡಿಯೋ ಶಾರ್ಟ್ಸು ತೆಗಿಯೋಕ್ಕಾಗಲಿಲ್ಲ. ಡ್ರೋನ್ ಆಡಿಸ್ತಾ ಇದ್ವಿ, ಆ ಡ್ರೋನಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಮಗೆ. ಹೆವಿ ರೈನ್ ಅದು ವಿಂಡ್ ವಾರ್ನಿಂಗ್ ಬರ್ತಾ ಇತ್ತು. ಸೊ ಅದಕ್ಕೆ ಅದು ಡ್ರೋನ್ ಕರೆಕ್ಟಾಗಿ ಆರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಸೂಪರ್ ಆಗಿದೆ. ಬನ್ನಿ, ಅದು ವೇಪುಲ್ದು ಶಾರ್ಟ್ಸ್ ತೆಗ್ದಿದ್ಯಾ? ಸೊ ನೋಡಿ ಗೈಸ್ ಇಲ್ಲಿ ಹೆಂಗಿದೆ, ಇಷ್ಟಿದ್ರೆ ಸಾಕು ಗೈಸ್ ಊರಲ್ಲಿ, ಮತ್ತೇನು ಬೇಡ. ಆರಾಮಾಗಿ ನೋಡಿ, ಎಲ್ಲರೂ ಮಕ್ಕಳಿಗೆ ಎಲ್ಲರಿಗೂ 1 ಅವರಾಗಿ ಬಂದರೆ ತುಂಬ ಜನ ಈಕೋ ಬೀಚ್ಗೆ ಹೋಗ್ತಾರೆ, ಬ್ಯಾಕ್ ವಾಟ್ರ್ ಅದು ಬೋಟಿಂಗು ಅಲ್ಲಿ ಇಲ್ಲಿ ಅಷ್ಟೇ ಇದೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದಿರೋದು ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಜಾಸ್ತಿ ಜನ ಗೊತ್ತಿಲ್ಲ. ನಾನೇ ಅನಿಸುತ್ತೆ ಫಸ್ಟ್ ಯೂಟ್ಯೂಬಲ್ಲಿ ಹಾಕ್ತಾ ಇರೋದು, ಗೊತ್ತಿಲ್ಲ, ಬೇರೆಯವ್ರು ಹಾಕಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಒಳಗಡೆ ಬಂದರೆ ಪರ್ ಹೆಡ್ 699 ಇಲ್ಲಿ ಒಬ್ರಿಗೆ, ಬಟ್ ಬರ್ತಿದೆ, ಕೊಡ್ಬೋದು 699 ಕೊಡ್ಬೋದು ಆತ. ನಾನು ಏನಪ್ಪ ಊರಲ್ಲಿ ಅಷ್ಟಿಗೆ ಬಿಟ್ಟಿದ್ದಾರಲ್ಲ ರೇಟು, ಬರ್ತಿದ್ಯಾ ಜಾಸ್ತಿ ಆಯ್ತಾ ಅನ್ಕೊತಿದ್ದೆ. ಇಲ್ಲಿ ನೋಡಿದ ತಕ್ಷಣ ಕೊಡ್ಬೋದು. ಫುಡ್ಡು ಪ್ರತಿಯೊಂದಿದೆ, ಹೋಟೆಲ್ಸ್ ಇದೆ ಒಳಗಡೆ. ನೋಡಿ ಎಲ್ಲ ಕ್ಲೋಸ್ ಆಗಿದೆ, ಬಟ್ ಇವತ್ತು ಕ್ಲೋಸ್ ಇದೆ. ನಾಳೆಯಿಂದ ರೆಗ್ಯುಲರಾಗಿ ಓಪನ್ ಮಾಡ್ತಾ ಇರುತ್ತೆ. ಮುಂಚೆ ವೀಕೆಂಡ್ಸಲ್ಲಿ ಮಾತ್ರ ಓಪನ್ ಮಾಡ್ತಾಯಿದ್ರು. ಬಟ್ ನೈಸ್ ಗೈಸ್, ತುಂಬ ಚೆನ್ನಾಗಿದೆ. ಇದು ನಾನು ಸುಮ್ಮನೆ ನೋಡೋಕ್ಕೆ ಅಂತ ಬಂದಿದ್ದು, ನಿಮಗೂ ಒಂದು ಸ್ವಲ್ಪ ಗೊತ್ತಾಗಲಿ ಅಂತ. ನೀವು ಈ ಕಡೆ ಸೈಡ್ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಬಿಟ್ಟು ಹೋಗಲಿ ಅಂತ ನಾನು ಇಲ್ಲಿ ಮಾಡಿರೋದು ವಿಡಿಯೋ. ಸೊ ಇನ್ನೊಂದು 1 ವಾರದಲ್ಲಿ ಯಾರ್ಯಾರು ಇದ್ದೀರಾ ಒಂದು ದಿವಸ ಬಂದು ವಿಸಿಟ್ ಮಾಡಿ, ನೀವು ಫ್ಯಾಮಿಲಿ ಜೊತೆ ಬಂದು ತುಂಬ ಖುಷಿಯಾಗಿ ಮಜಾ ಮಾಡ್ಕೊಂಡು ಬಂದು ಹೋಗಿ. ಸೊ ಈ ವೆದರು ಬಿಸಿಲಿಲ್ಲ, ಮಳೆ ಇವತ್ತು ಮೊನ್ನೆಯಿಂದ ಫುಲ್. ನಾನು ಮೂರು ದಿವಸ ಆಯ್ತು ಇಲ್ಲಿ ಬಂದು, ತುಂಬ ಮಳೆ ಇಲ್ಲಿ, ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ. ಸೊ ನಾಳೆಯಿಂದ ರೆಗ್ಯುಲರಾಗಿ ಓಪನ್ ಮಾಡ್ತಾರಂತೆ. ಸೊ ಬನ್ನಿ. ಸೊ ಇದ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬಂದು ನೋಡಿದ್ರೆ ವಿಡಿಯೋದಲ್ಲಿ ನೋಡೋಕ್ಕೆ ಒಂಥರ ಬೇರೆ ಥರ ಕಾಣಿಸುತ್ತೆ, ಇಲ್ಲಿ ಬಂದು ನಿಂತ್ಕೊಂಡ್ರೆ ವಾವ್ ಅಂತೀರಾ. ಸೊ ನೋಡಿ, ಮತ್ತೆ ಇವಾಗ ಜೋರಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. 2 ನಿಮಿಷ ಗ್ಯಾಪು, ಮತ್ತೆ ಜೋರು ಭಾಳ ಅಂತ ಬಂದ್ಬಿಡುತ್ತೆ ಮಳೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ತುಂಬ ಚಿಕ್ಕದಾಗಿತ್ತು, ಈ ತೋರಿಸ್ಬೇಕು ಅಂತ ನಾನು ಮಾಡಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀನಿ, ಎಲ್ಲರಿಗೂ ವೇಟ್ ಮಾಡ್ತಾಯಿರಿ. ಸಿ ಯು, ಬಾಯ್.